ಎಲ್ಲರಿಗೂ ನಮಸ್ಕಾರ. Dear diploma students, many of you are asking me, madam, how to calculate SGPA in the result, how to calculate CGPA, what is grade point, what is credit point, and also how to convert the result into percentage. ಸೊ ಪ್ರತಿಯೊಂದು ಕ್ವಶನ್ಸ್ ನೀವು ಕೇಳ್ತಾ ಇದ್ದೀರಿ ಭಾಳಷ್ಟು ಜನರು. ಸೊ ನಿಮ್ಮೆಲ್ಲ ಕ್ವಶನ್ಸ್ ಅಬೌಟ್ ದ ರಿಸಲ್ಟ್, ಡಿಪ್ಲೊಮಾ ರಿಸಲ್ಟ್ ಹೇಗೆ ಚೆಕ್ ಮಾಡ್ಕೋಬೇಕು ಮತ್ತು ಹೇಗೆ ತಿಳ್ಕೋಬೇಕು ನಮ್ಮ ರಿಸಲ್ಟ್ ಬಗ್ಗೆ ಅಂತಂಥೇಳಿ ನಿಮ್ಮೆಲ್ಲ ಕ್ವಶನ್ಸಿಗೂ ನಾನು ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ, ನಿಮಗೆ ಇದು ಭಾಳ ಹೆಲ್ಪ್ ಆಗ್ತೈತಿ. ಎಂಡ್ ತನಕ ವಾಚ್ ಮಾಡಿರಿ ಅಂದರೆ ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗ್ತೈತಿ. ನೀವು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ, ಫಸ್ಟ್ ಟೈಮ್ ಈ ವಿಡಿಯೋ ವಾಚ್ ಮಾಡ್ತಾಯಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್, ಸೊ ಪ್ರೆಸ್ ದ ಬೆಲ್ ಐಕಾನ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಏನೇ ಹೊಸ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತದೆ. ಸೊ ಕೈಂಡ್ಲಿ ಪ್ರೆಸ್ ದ ಬೆಲ್ ಐಕಾನ್ ಆಲ್ಸೋ. ಓಕೆ, ಸೊ ನಿಮಗೆ ಈ ಕ್ವೆಶನ್ಸ್ ನೀವೇನೇ ಕ್ವೆಶನ್ಸ್ ಕೇಳ್ತಿರಲ್ಲ ಅವೆಲ್ಲ ಕ್ವೆಶನ್ಸಿಗೆ ನಾನು ಆನ್ಸರ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಸೊ ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು, ಎರಡು ಎಕ್ಸಾಂಪಲ್ ನಿಮ್ಗೆ ತೋತೀನಿ, ಒಂದು ಪಾಸ್ ಆಗಿದ್ದು ಮತ್ತು ಒಂದು ಫೇಲ್ ಆಗಿದ್ದು. ಸೊ ಫಸ್ಟ್ ಇಲ್ಲಿ ಒಂದು ಫೇಲ್ ಆಗಿದ್ದಿದೆ ನೋಡಿರಿ ಎಕ್ಸಾಂಪಲ್. ಸೊ ಇಲ್ಲಿ ಎಕ್ಸಾಂಪಲ್ ಪ್ರಕಾರ ಯಾರ್ದೋ ಒಬ್ರದ್ದಿದೆ ಇದು ರಿಸಲ್ಟ್ ಶೀಟ್. ಇಲ್ಲಿ ಫಸ್ಟ್ ಸೆಮಿಸ್ಟರ್ದು ಮೆಕ್ಯಾನಿಕಲ್ ಬ್ರಾಂಚ್ ಇದು. ಸೊ ನಿಮ್ಮ ಬ್ರಾಂಚ್ ವೈಸ್ ಸಬ್ಜೆಕ್ಟ್ ಚೇಂಜ್ ಆಗ್ತಾವೆ. ಸೊ ಇದು ಮೆಕ್ಯಾನಿಕಲ್ ಸಬ್ಜೆಕ್ಟ್ ಬ್ರಾಂಚ್, ಮೆಕ್ಯಾನಿಕಲ್ ಬ್ರಾಂಚದ್ದು ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಮಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್. ಸೊ ಇವೆಲ್ಲ ಸಬ್ಜೆಕ್ಟ್ಸ್ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಸಬ್ಜೆಕ್ಟ್ ಕೋಡ್, ದಿಸ್ ಇಸ್ ಸಬ್ಜೆಕ್ಟ್ ಕೋಡ್. ಸೊ ದೀಸ್ ಆರ್ ಸಬ್ಜೆಕ್ಟ್ಸ್. ಸೊ ಸಬ್ಜೆಕ್ಟ್ಸಿಗೆ ಈ ಸ್ಟೂಡೆಂಟಿಗೆ ಏನು ರಿಸಲ್ಟ್ ಬಂದೈತಿ ಅಂತಂತ ಹೇಳಿ ಇಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ರಿಸಲ್ಟ್ ಎಫ್ ಅಂದರೆ ಫೇಲ್, ಪಿ ಅಂದರೆ ಪಾಸ್. ಸೊ ಆ ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೆ ಎಫ್ ಅಂತಂತಂದು ತೋರಿಸ್ತಾರೆ, ಇಂಡಿಕೇಟ್ ಮಾಡ್ತಾರೆ. ಪಿ ಅಂದರೆ ಸಪೋಸ್ ಇಲ್ಲಿ ನೋಡಲಿ ಮಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಅದು ಪಾಸ್ ಆಗೈತಿ, ಪಿ ಅಂತ ಬಂದೈತಿ. ಅದೇ ರೀತಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಪಾಸ್ ಐತಿ, ಸೊ ಪಿ ಅಂತ ಬಂದೈತಿ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಷ್ಟೇ ಫೇಲ್ ಆಗೈತಿ, ಸೊ ಅದನ್ನೇ ಎಫ್ ಅಂತಂಥೇಳಿ ಇಂಡಿಕೇಟ್ ಮಾಡ್ಯಾರ. ಸೊ ಪ್ರತಿಯೊಂದು ಸಬ್ಜೆಕ್ಟಿಗೂ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಇರ್ತಾವೆ, ಅದು ನಿಮ್ಗೆ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕ್ರೆಡಿಟ್ ಪಾಯಿಂಟ್ಸ್ ಅಂದರೆ ಕ್ರೆಡಿಟ್ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಪ್ರತಿಯೊಂದು ಸಬ್ಜೆಕ್ಟಿಗೂ ಈಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಿಗೆ ಕ್ರೆಡಿಟ್ ಪಾಯಿಂಟ್ಸ್ ಆ್ಯಕ್ಚುಲಿ 4 ಇರ್ತೈತಿ. ಇಲ್ಲಿ ಅವರು ಫೇಲ್ ಆಗಿದ್ದ ಸಲುವಾಗಿ ಇಲ್ಲಿ 0 ಅಂತ ಕೊಟ್ಟಾರ. ಆಮೇಲೆ ಮಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗಿಗೆ ಕ್ರೆಡಿಟ್ ಪಾಯಿಂಟ್ಸ್ 4. ಸೊ ಪ್ರತಿಯೊಂದು ಸಬ್ಜೆಕ್ಟಿಗೂ ಅದರದೇ ಆದಂಥ ಕ್ರೆಡಿಟ್ಸ್ ಇರ್ತಾವೆ. ಆಡಿಟ್ ಕೋರ್ಸಿಗೆ ಕಡಿಮೆ ಇರ್ತೈತಿ. ಸೊ ಥಿಯರಿ ಮತ್ತು ಲ್ಯಾಬ್ ಯೂಸ್ವಲಿ 4 ಕ್ರೆಡಿಟ್ ಪಾಯಿಂಟ್ಸ್ ಇರ್ತವೆ. ಆಡಿಟ್ ಕೋರ್ಸ್ ಇಲ್ಲಿ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅದೆಲ್ಲ ಅದಕ್ಕೆ 2 ಅಷ್ಟೇ ಕ್ರೆಡಿಟ್ ಪಾಯಿಂಟ್ಸ್ ಇರ್ತೈತಿ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ, ಇದು ನಿಮ್ಮ ಸಿಲೆಬಸ್ನಲ್ಲೇ ಕೊಟ್ಟಿರ್ತಾರೆ. ಓಕೆ, ಸ್ಕೀಮ್ ಆಫ್ ಸ್ಟಡೀಸ್ನಲ್ಲಿ ಕೊಟ್ಟಿರ್ತಾರೆ. ಮತ್ತು ಇನ್ನು ಗ್ರೇಡ್ ಪಾಯಿಂಟ್ ಹೆಂಗೆ ಕೊಡ್ತಾರೆ ಅಂದರೆ, ಗ್ರೇಡ್ ಪಾಯಿಂಟ್ ಇಟ್ ಡಿಪೆಂಡ್ಸ್ ಆನ್ ನಿಮ್ಮದು ಮಾರ್ಕ್ಸ್ ನೀವು ಎಷ್ಟು ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ನಿಮಗೆ ಗ್ರೇಡ್ ಕೊಡ್ತಾರೆ. ಎನೋ, ಬಿನೋ, A+, B+, C+, ಆ ರೀತಿ ನಿಮಗೆ ಗ್ರೇಡ್ ಬರ್ತೈತಿ. ಸೊ ಗ್ರೇಡ್ ಪಾಯಿಂಟ್ ನಿಮಗೆ ಗೊತ್ತಾಗಬೇಕಂದ್ರೆ ರೇಂಜ್ ಆಫ್ ಮಾರ್ಕ್ಸ್. ಸೊ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಿರಲ್ಲ, ಸೊ ರೇಂಜ್ ಆಫ್ ಮಾರ್ಕ್ಸ್ ಸಪೋಸ್ ನಿಮ್ಮದು ಮಾರ್ಕ್ಸ್ 91 to 100 ಆ ರೇಂಜ್ನಲ್ಲಿ ಮಾರ್ಕ್ಸ್ ಬಂದಿದ್ರೆ ಏನು ಲೆವೆಲ್ ಅಂತ ಕೊಡ್ತಾರೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರೀತಾರೆ. ಅದಕ್ಕೆ ಗ್ರೇಡ್ ಏನು ಕೊಡ್ತಾರೆ ನಿಮಗೆ A+. ಮತ್ತು ಗ್ರೇಡ್ ಪಾಯಿಂಟ್ ಅದಕ್ಕೆ ಎಷ್ಟು ಮಾರ್ಕ್ಸ್ A+ ಬಂದರೆ ನಿಮಗೆ ಗ್ರೇಡ್ ಪಾಯಿಂಟ್ ಎಷ್ಟು ಸಿಗ್ತೈತಿ 10. ಸಪೋಸ್ ನಿಮ್ಮದು ಮಾರ್ಕ್ಸ್ ಎಕ್ಸಾಮ್ನಲ್ಲಿ ಮಾರ್ಕ್ಸ್ 81 to 90 ಬಂದಿದ್ರೆ ಎಕ್ಸಲೆಂಟ್ ಲೆವೆಲ್, ಅಸೈನ್ಡ್ ಗ್ರೇಡ್ ಈಸ್ A, ಗ್ರೇಡ್ ಪಾಯಿಂಟ್ ಎಷ್ಟು ಸಿಗ್ತಾವೆ ಅಂದರೆ 9. ಅದೇ ರೀತಿ 71 to 80 ಇತ್ತಂದರೆ ವೆರಿ ಗುಡ್, B+ ಗ್ರೇಡ್ ಪಾಯಿಂಟ್ 8. ಸೊ ಸಪೋಸ್ 45 to 50 ಇತ್ತಂದರೆ ಲೆವೆಲ್ ಈಸ್ ಎವರೇಜ್, ಗ್ರೇಡ್ ಈಸ್ C, ಗ್ರೇಡ್ ಪಾಯಿಂಟ್ ಈಸ್ 5. ಸೊ ಇಲ್ಲಿ ನೋಡ್ಕೋಬೋದು. ಮತ್ತು ಸಪೋಸ್ ಫೇಲ್ ಇದ್ದರೆ ಅಂದರೆ ಪಾಸ್ ಆಗಬೇಕಂದ್ರೆ ಮಿನಿಮಮ್ 40% ಇರಬೇಕಂತ ನಾನು ನಿಮ್ಗೆ ಹೇಳಿದೆ. ಸೊ 40% ಇಸ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಸಪೋಸ್ ಲೆಸ್ ದೆನ್ 40 ಬಂದರೆ ನಿಮ್ಮ ಮಾರ್ಕ್ಸ್ ಫೇಲ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಫೇಲಿಗೆ ಗ್ರೇಡ್ ಏನು ತೊಗೊತಾರೆ ಅಂದರೆ ಅಸೈನ್ಡ್ ಗ್ರೇಡ್ ಯಾವುದಂದರೆ F, ಮತ್ತು ಮಾರ್ಕ್ಸ್ ಗ್ರೇಡ್ ಪಾಯಿಂಟ್ ಎಷ್ಟು ಕೊಡ್ತಾರೆ ಅಂದರೆ 0. ಓಕೆ, ಇನ್ನೂ ಒಂದೆರಡು ಪಾಯಿಂಟ್ಸ್ ನೀವು ಗೊತ್ತು ಮಾಡ್ಕೊಳ್ರಿ. ಫೇಲ್ಡ್ ಡ್ಯೂ ಟು ಶಾರ್ಟೇಜ್ ಆಫ್ ಅಟೆಂಡೆನ್ಸ್. ಸೊ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ದಿಂದ ಫೇಲ್ ಆಗಿದ್ದರೆ ಅದಕ್ಕೆ F* ಅಂತ ಮಾರ್ಕ್ ಆಗಿರ್ತೈತಿ ನಿಮ್ಮದು ರಿಸಲ್ಟ್ ಶೀಟ್ನೊಳಗೆ. ಫೇಲ್ ಇನ್ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಷನ್ ಅಂದರೆ ಇಂಟರ್ನಲ್ ಮಾರ್ಕ್ಸ್ದಲ್ಲಿ ಫೇಲ್ ಆಗಿದ್ದರೆ ಲೆಸ್ ದೆನ್ 40% ಇಂಟರ್ನಲ್ ಮಾರ್ಕ್ಸ್ ಬಂದಿದ್ದರೆ F" ಅಂತ ಮಾರ್ಕ್ ಮಾಡಿರ್ತಾರೆ. ಸೊ ಇವೆಲ್ಲ ನೊಟೇಷನ್ಸ್ ನಿಮ್ಗೆ ಗೊತ್ತಿರಬೇಕು, ಅಂದರೆ ನಿಮಗೆ ರಿಸಲ್ಟ್ ಶೀಟ್ ನೋಡಿದ ತಕ್ಷಣ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ,
ಇಲ್ಲಿ ನೀವು ನೋಡ್ಬೋದು ಕ್ರೆಡಿಟ್ಸ್ ಅಪ್ಲೈಡ್ ಅಂತೈತಿ. ಕ್ರೆಡಿಟ್ಸ್ ಅಪ್ಲೈಡ್ ಅಂತಂದರೆ ಏನು? ಕ್ರೆಡಿಟ್ಸ್ ಅಪ್ಲೈಡ್ ಅಂದರೆ ಇವೆಲ್ಲ ಕ್ರೆಡಿಟ್ಸ್ ನೀವು ಟೋಟಲ್ ಮಾಡಿದ್ರೆ, ಅಂದರೆ ನಿಮ್ಮ ಸಿಲೆಬಸ್ನಲ್ಲಿ ಕೊಟ್ಟಿರ್ತಾರಲ್ಲ ಕ್ರೆಡಿಟ್ ಸಬ್ಜೆಕ್ಟ್ ವೈಸ್, ಅದೆಲ್ಲ ಟೋಟಲ್ ಮಾಡಿದರೆ ಅದು ಎಷ್ಟು ಬರ್ತೈತಲ್ಲ ಅದು ಕ್ರೆಡಿಟ್ಸ್ ಅಪ್ಲೈಡ್. ಆಮೇಲೆ ಕ್ರೆಡಿಟ್ ಅರ್ನ್ಡ್ ಅಂದರೆ ನಿಮಗೆ ಎಷ್ಟು ಬಂದಿದ್ದೆಲ್ಲ ಕ್ರೆಡಿಟ್ಸ್ ಅದೆಲ್ಲ ಸೇರಿ, ಅಂದರೆ ಇಲ್ಲಿ ಫೇಲ್ ಆಗಿದೆ ಅಂತೇಳಿ ಇಲ್ಲಿ 0 ತೊಗೊಂಡಾರ. ಸಪೋಸ್ ಇಲ್ಲಿ ಪಾಸ್ ಇತ್ತಂದರೆ ಅದ್ರದ್ದು ಕ್ರೆಡಿಟ್ 4 ಅಂತ ಬರ್ತೈತಿ. ಸೊ ಟೋಟಲ್ ಅದು ಎಷ್ಟಾಗ್ತದೆ 4 + 4 + 4 + 4 + 2 ಮಾಡಿದರೆ ನಿಮಗೂ ಕ್ರೆಡಿಟ್ಸ್ ಟೋಟಲ್ ಅಪ್ಲೈಡ್ 18 ಬರ್ತೈತಿ. ಸೊ 18, ಬಟ್ ಅರ್ನ್ ಮಾಡಿದೆಷ್ಟು, ಇದು ಫೇಲ್ ಅಂದರೆ 0 ಅಂತ ತೊಗೊಂಡಾರ. ಸೊ ಇದನ್ನು ಟೋಟಲ್ ಮಾಡಿದರೆ 14 ಬರ್ತೈತೆ ನಿಮ್ಮದು. ಸೊ ನೀವು ಆ್ಯಡ್ ಮಾಡಿ ನೋಡ್ಕೋಬೋದು. ಸೊ ಕ್ರೆಡಿಟ್ಸ್ ಅರ್ನ್ ಮಾಡಿದ್ದು 14. ನೆಕ್ಸ್ಟ್ ಇದು SGPA ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಿಮಗೆ ಸಮೇಷನ್ ಮಾಡ್ತಾರೆ. ಸಮೇಷನ್ನ ಯಾವ ರೀತಿ ಮಾಡ್ತಾರಂದರೆ, ಇದು ಕ್ರೆಡಿಟ್ ಇಂಟು ಗ್ರೇಡ್ ಮಾಡಿಕೊಂಡು ಕ್ರೆಡಿಟ್ ಮತ್ತು ಗ್ರೇಡ್ ಎರಡೂ ಮಲ್ಟಿಪ್ಲೈ ಮಾಡಿ ಆಮೇಲೆ ಆ್ಯಡ್ ಮಾಡ್ತಾರೆ. ಸೊ ಅದು ಆ್ಯಡ್ ಮಾಡಿದರೆ 84 ಅಂತ ಬಂದೈತಿಲ್ಲ. ಅದು ಹೇಗೆ ಮಾಡ್ತಾರೆ ಅಂತಂತೇಳಿ ವಿತ್ ಎಕ್ಸಾಂಪಲ್ ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ. ನೆಕ್ಸ್ಟ್ SGPA ಕ್ಯಾಲ್ಕುಲೇಷನ್ ಇಟ್ ಡಿಪೆಂಡ್ಸ್ ಆನ್ ದ ಇದು ಸಮೇಷನ್ ಮಾಡಿರ್ತಾರಲ್ಲ ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಫಾರ್ಮುಲಾ ಐತಿ, ಅದನ್ನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾನು. ಆಮೇಲೆ ಮತ್ತೇನೇನಿದೆ ಅಂದರೆ ಇಲ್ಲಿ ಕ್ರೆಡಿಟ್ಸ್ ಅರ್ನ್ಡ್ ಆಯಿತು. ನೆಕ್ಸ್ಟ್ CGPA ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಪರ್ಸೆಂಟೇಜ್ ಕನ್ವರ್ಷನ್ ಹೆಂಗೆ ಮಾಡ್ತಾರೆ, ರಿಸಲ್ಟ್ಸ್ ಯಾವ ರೀತಿ ಕೊಡ್ತಾರೆ, ಫೇಲ್ ಯಾವಾಗ ಕೊಡ್ತಾರೆ, ಫಸ್ಟ್ ಕ್ಲಾಸ್, ಪಾಸ್, ಡಿಸ್ಟಿಂಕ್ಷನ್ ಅದು ಯಾವಾಗ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತೇಳಿ ಎಲ್ಲ ಕ್ಲಿಯರ್ ವಿತ್ ಎಕ್ಸಾಂಪಲ್ ನಿಮಗೆ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ, ಎಂಡ್ ತನಕ ನೋಡಿರಿ. ಓಕೆ, ಫಸ್ಟ್ ಸೆಮಿಸ್ಟರ್ದಿದ್ದು ಒಂದು ಎಕ್ಸಾಂಪಲ್ ತೊಗೊಂಡಾರ. ಕೋರ್ಸ್ 1, 2, 3 ಇವೆಲ್ಲ ಅದಲ್ಲ, ಇವೆಲ್ಲ ಸಬ್ಜೆಕ್ಟ್ಸ್. ಈಗ ನಿಮ್ಮದು ಫಸ್ಟ್ ಸೆಮಿಸ್ಟ್ರಲ್ಲಿ ಥೇರಿ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ನಿಮ್ಮದು ಮೆಕ್ಯಾನಿಕಲಲ್ಲಿ ಒಂದು ಥೇರಿ ಸಬ್ಜೆಕ್ಟ್ ಇರ್ಬೋದು, ಮತ್ತು ಲ್ಯಾಬ್ FEEE ಲ್ಯಾಬ್ ಅಂತಂದು ಬರ್ಬೋದು, ಬೇರೆ ಬೇರೆ ಲ್ಯಾಬ್ಸ್ ಬರ್ತಾವೆ, ಆಡಿಟ್ ಕೋರ್ಸ್ ಬರ್ತಾವೆ. ಸೊ ಅವೆಲ್ಲ ಕೋರ್ಸ್ ಕೋಡ್ ಇವು ಸಬ್ಜೆಕ್ಟ್ಸ್ ಇವು. ಆಮೇಲೆ ಕ್ರೆಡಿಟ್ಸ್ ಅಪ್ಲೈಡ್, ಪ್ರತಿಯೊಂದು ಸಬ್ಜೆಕ್ಟು ಕ್ರೆಡಿಟ್ಸ್ ಅಂತಂದು ಕೊಟ್ಟಿರ್ತಾರೆ. ಈಗ ಥೇರಿಗೆ ಮತ್ತು ಲ್ಯಾಬಿಗೆ 4 ಇರ್ತೈತಿ ಯೂಸ್ವಲಿ ಕ್ರೆಡಿಟ್ಸ್. ಆಡಿಟ್ ಕೋರ್ಸಿಗೆ 2 ಅಂತಂತಿರ್ತೈತಿ. ಅದು ನೀವು ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ಮೆನ್ಷನ್ ಮಾಡ್ತಾರೆ, ಸರಿಯಾಗಿ ನೋಡ್ಕೊಡ್ರಿ. ಮತ್ತು ರಿಸಲ್ಟ್ ಗ್ರೇಡ್ B, F, ಆಬ್ಸೆಂಟ್, A+, D, A ಅಂತಂತೇಳಿ ಒಂದು ಎಕ್ಸಾಂಪಲ್ ತೊಗೊಂಡಾರವರು. ಅಂದರೆ ಗ್ರೇಡ್ ಪ್ರಕಾರ ಅಂದರೆ ನಿಮ್ಮದು ಮಾರ್ಕ್ಸ್ ನೀವು ಹೆಂಗೆ ತೊಗೊಂಡಿರ್ತಿರಲ್ಲ, ನಿಮ್ಮದು 90 to 100 ಬಂದಿದ್ದರೆ ಗ್ರೇಡ್ A+ ಅಂತ ಕೊಡ್ತಾರೆ. ಸಪೋಸ್ 80 to 90 ಇತ್ತಂದರೆ A ಅಂತ ಕೊಡ್ತಾರೆ. ಸೊ ಗ್ರೇಡ್ಸ್ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಅದ್ರ ಪ್ರಕಾರ ಗ್ರೇಡ್ ಅಲಾಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಗ್ರೇಡ್ ಪಾಯಿಂಟ್ಸ್. ಸೊ ಪ್ರತಿಯೊಂದು ಗ್ರೇಡಿಗೂ ಅದರದೇ ಆದಂಥ ಪಾಯಿಂಟ್ಸ್ ಇರ್ತಾವೆ. ಗ್ರೇಡ್ ಪಾಯಿಂಟ್ಸ್ Pಗೆ 7, ಇಲ್ಲಿ ಫೇಲ್ ಅಂದರೆ 0 ಅಂತ ತೊಗೊಂಡಾರ. ಆಬ್ಸೆಂಟಿಗೇನು 0 ಅಂತ ತೊಗೊಂಡಾರ. ಆಮೇಲೆ A ಗ್ರೇಡ್ ಇತ್ತಂದರೆ 9 ಮಾರ್ಕ್ಸ್ ಅಂದರೆ 9 ಪಾಯಿಂಟ್ಸ್ ಗ್ರೇಡ್ ಪಾಯಿಂಟ್ಸ್. A+ ಇದ್ದರೆ 10, D ಅಂದರೆ 4, A ಇದ್ದರೆ 9. ಸೊ ಇಟ್ ಈಸ್ ಅಲಾಟೆಡ್. ಒಂದು ಎಕ್ಸಾಂಪಲ್ ಕೊಟ್ಟಾರಿಲ್ಲೇ. ನೆಕ್ಸ್ಟ್ ಕ್ರೆಡಿಟ್ಸ್ ಅರ್ನ್ಡ್. ಸೊ ಕ್ರೆಡಿಟ್ ಅರ್ನ್ ಮಾಡಿದ್ದು ಅದು ಇಟ್ ಡಿಪೆಂಡ್ಸ್ ಆನ್ ದ ಗ್ರೇಡ್ ಪಾಯಿಂಟ್, ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ರಿಸಲ್ಟ್. ಸೊ ನಿಮ್ಮದು ರಿಸಲ್ಟ್ ಫೇಲ್ ಇತ್ತಂದರೆ ಕ್ರೆಡಿಟ್ ಅರ್ನ್ ಮಾಡಿದ್ದು 0 ಅಂತ ಬರ್ತೈತಿ. ಸಪೋಸ್ ಕ್ರೆಡಿಟ್ ನಿಮ್ಮದು ಪಾಸ್ ಆಗಿದ್ದು ಗ್ರೇಡ್ A ಇರಲಿ B ಇರಲಿ, ಅದು ಎಷ್ಟು ಕ್ರೆಡಿಟ್ ಇರ್ತೈತಿಲ್ಲ ನಿಮ್ಮ ಸಿಲೆಬಸ್ದೊಳಗೆ ಅಷ್ಟು ನಿಮಗೆ ಕ್ರೆಡಿಟ್ ಅರ್ನ್ ಅಂತ ಬರ್ತೈತೆ. ಸಪೋಸ್ ಇಲ್ಲಿ ನೋಡಲಿ, ಈ ಸಬ್ಜೆಕ್ಟ್ ಕೋರ್ಸ್ 1 ಫಸ್ಟ್ ಸಬ್ಜೆಕ್ಟಿಗೆ ಕ್ರೆಡಿಟ್ ಅಪ್ಲೈಡ್ ಎಷ್ಟೈತಿ 4 ಐತಿ ನಿಮ್ಮ ಸಿಲೆಬಸ್ದೊಳಗೆ. ನೀವು ಅದನ್ನು ಕುಂತ್ಕೊಂಡು ಪಾಸ್ ಮಾಡ್ಕೊಂಡಿದ್ರೆ ಅದು ಏನು ಸಿಲೆಬಸ್ನಲ್ಲಿ ಕೊಟ್ಟಿರ್ತಾರಲ್ಲ ಅಷ್ಟೇ ಕ್ರೆಡಿಟ್ಸ್ ನಿಮಗೆ ಸಿಗ್ತಾವೆ. ಓಕೆ, ದಿಸ್ ಇಸ್ ಕ್ರೆಡಿಟ್ ಅರ್ನ್ಡ್. ಬಟ್ ಫೇಲ್ ಆದರೆ 0 ಅಂತಂದು ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇದೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಕ್ರೆಡಿಟ್ ಅರ್ನ್ಡ್ 0 ಅಂತಂದು ತೊಗೊಳ್ತಾರೆ. ಸಪೋಸ್ ಕ್ರೆಡಿಟ್ ಅಪ್ಲೈಡ್ 4 ಇದ್ದರೂ ನಿಮ್ಮದು ಫೇಲ್ ಆಗಿತ್ತು ಅಂದರೆ ರಿಸಲ್ಟ್, ಸೊ ದ ಕ್ರೆಡಿಟ್ ಅರ್ನ್ಡ್ ವಿಲ್ ಬಿ 0. ಓಕೆ, ಇಲ್ಲಿ ಇದೊಂದು ಲಕ್ಷ ಕೊಟ್ಟು ನೋಡ್ಕೊಡ್ರಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾಳೆ ಕ್ರೆಡಿಟ್ ಪಾಯಿಂಟ್ಸ್ ಅಂತಂತ ಹೇಳಿ. ಸೊ ಇಲ್ಲಿ ನಿಮ್ಮ ಕ್ರೆಡಿಟ್ ಅಪ್ಲೈಡ್ ತೊಗೊಂಡು ನೀವೇನು ನಿಮಗೆ ಯಾವ್ದು ಗ್ರೇಡ್ ಸಿಕ್ಕಿರ್ತೈತಲ್ಲ ಅದು ಗ್ರೇಡ್, ಮತ್ತು ಕ್ರೆಡಿಟ್ ಅಪ್ಲೈಡ್ ಸಿಲೆಬಸ್ಸಲ್ಲಿ ಏನು ಕೊಟ್ಟಿರ್ತಲ್ಲ ಅದನ್ನು ತೊಗೊಂಡು ಥಿಯರಿಗೆ 4, ಪ್ರಾಕ್ಟಿಕಲ್ಗೂ 4 ಕ್ರೆಡಿಟ್ ಅಪ್ಲೈಡ್. ಗ್ರೇಡ್ ಪಾಯಿಂಟ್ಸ್ ಅಂದರೆ ನೀವು ಮಾರ್ಕ್ಸ್ ತೊಗೊಂಡಿದ್ದ ಪ್ರಕಾರ ನಿಮ್ಗೆ ಗ್ರೇಡ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಈ ಎಕ್ಸಾಂಪಲ್ದೊಳಗೆ ಕ್ರೆಡಿಟ್ ಪಾಯಿಂಟ್ಸ್ ಅಂದರೆ ಕ್ರೆಡಿಟ್ ಅರ್ನ್ಡ್ ಇಂಟು ಗ್ರೇಡ್ ಪಾಯಿಂಟ್. ಕ್ರೆಡಿಟ್ ಅರ್ನ್ಡ್ ಇಂಟು ಗ್ರೇಡ್ ಪಾಯಿಂಟ್ ಅಂದರೆ ಇಲ್ಲಿ 4 × 7 28. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ನಾನು ಹೇಳಬೇಕಂದ್ರೆ, ಇಲ್ಲಿ ಕೋರ್ಸ್ ಸಬ್ಜೆಕ್ಟ್ 4ಗೆ ಕ್ರೆಡಿಟ್ ಅಪ್ಲೈಡ್ 4 ಎಂತೈತಿ. ಗ್ರೇಡ್ ಎಷ್ಟು ಅಂದರೆ A ಅಂತಂತಿದೆ ಗ್ರೇಡ್. ಸೊ ಗ್ರೇಡ್ ಪಾಯಿಂಟ್ ಎಷ್ಟು ಇದ್ರದ್ದು 9. ಸೊ ಇದಕ್ಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರಂದರೆ ಗ್ರೇಡ್ ಪಾಯಿಂಟ್ ಕ್ರೆಡಿಟ್ ಪಾಯಿಂಟ್ಸ್ 4 × 9 36 ಆಗ್ತೈತಿ. ನೆಕ್ಸ್ಟ್
ಅದೇ ರೀತಿ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ಆಡಿಟ್ ಕೋರ್ಸದ್ದು, ಇಲ್ಲಿ ಆಡಿಟ್ ಕೋರ್ಸ್ಗೆ ಕ್ರೆಡಿಟ್ ಅಪ್ಲೈಡ್ 2 ಅಂತಿರ್ತೈತಿ. ರಿಸಲ್ಟ್ ಗ್ರೇಡ್ ಎ ಅಂತ ಬಂದಿದ್ರೆ ನಿಮ್ಮದು ಅದಕ್ಕೆ ಗ್ರೇಡ್ ಪಾಯಿಂಟ್ಸ್ ಎಷ್ಟೈತಿ 9 ಅಂತೈತಿ. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 2 × 9 18. ಸೊ ಹೀಗೆ ಎಲ್ಲ ಸಬ್ಜೆಕ್ಟಿಗೂ ನಿಮ್ಮದು ಗ್ರೇಡ್ ಪಾಯಿಂಟ್ಸ್ ಪ್ರಕಾರ ನಿಮ್ಮದು ರಿಸಲ್ಟ್ ಪ್ರಕಾರ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಟೋಟಲ್ ಮಾಡ್ತಾರೆ. ಸಮೇಷನ್ ಅಂದರೆ ಇದು ಟೋಟಲ್ ಇವೆಲ್ಲನೂ ಆ್ಯಡ್ ಮಾಡ್ತಾರೆ. 28 + 0 + 0 + 36 + 20 + 8 + 18 ಇದೆಲ್ಲನೂ ಆ್ಯಡ್ ಮಾಡಿದರೆ ಇಲ್ಲಿ 110 ಬಂತು. ಸೊ ಇದು ಬಂದದ್ದು ಇಲ್ಲಿ SGPA ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಏನೇನು ಕನ್ಸಿಡರ್ ಮಾಡ್ತಾರೆ ನೋಡ್ರಿ. SGPA = CP / CA ಅಂದರೆ ಸಮೇಷನ್ ಆಫ್ ದಿಸ್ CP. ಸಮೇಷನ್ ಅಂದರೆ ಇಲ್ಲಿ ಇದೆ ನೋಡಿರಿ 110 ಎಲ್ಲ ಆ್ಯಡ್ ಮಾಡಿದರೆ 110 ಬಂತು. /CA ಅಂದರೆ ಇಲ್ಲಿದೆ ನೋಡಿರಿ. CA ಅಂದರೆ ಇದು 22. ಸೊ ಇದು ಮಾಡಿದರೆ ಎಷ್ಟು ಬರ್ತೈತಿ? SGPA 5 ಬರ್ತೈತಿ. ಸೊ SGPA = 5 ಹೇಗೆ ಬಂತಂತೇಳಿ ನಿಮ್ಗೆ ಗೊತ್ತಾಯ್ತಲ್ಲ, ಅದು ಫಾರ್ಮುಲಾ ಪ್ರಕಾರ. ಸೊ ಪಾಸ್ ಆದರೆ ಕ್ರೆಡಿಟ್ ಬೇರೆ ತೊಗೊತಾರೆ, ಫೇಲ್ ಆದರೆ ಕ್ರೆಡಿಟ್ ಬೇರೆ ತೊಗೊತಾರೆ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂಥೇಳಿ ಇಲ್ಲೆಲ್ಲ ಎಕ್ಸಾಂಪಲ್ ತೊಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಯಾರ. ಸೊ ಇದು ಒಂದು ಫೇಲ್ ಆಗಿದ್ದ ಸಬ್ಜೆಕ್ಟ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಿ. ಅದೇ ರೀತಿ CGPA ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ದೇ ವಿಲ್ ಯೂಸ್ ದಿಸ್ ಫಾರ್ಮುಲಾ. ಸೊ ಇದೇನು ಫಾರ್ಮುಲಾ ಅಂದರೆ summation of course credit earned into grade points for all courses excluding those F*, F" grade until that semester. ಅಂದರೆ ಹಿಂದಿನ ಎಲ್ಲ ಸೆಮಿಸ್ಟ್ರದನ್ನು ತೊಗೊಂಡು ಮಾಡ್ತಾರೆ ಇದರೊಳಗೆ. ಡಿವೈಡೆಡ್ ಬೈ ಸಮೇಷನ್ ಆಫ್ ಟೋಟಲ್ ಕೋರ್ಸ್ ಕ್ರೆಡಿಟ್ಸ್ ಅರ್ನ್ಡ್ ಫಾರ್ ಆಲ್ ಕೋರ್ಸಸ್ ಎಕ್ಸ್ಕ್ಲೂಡಿಂಗ್ ದೋಸ್ ವಿತ್ F*, F" ಗ್ರೇಡ್ಸ್ ಅಂಟಿಲ್ ದ್ಯಾಟ್ ಸೆಮಿಸ್ಟರ್ ಅಂತಂಥೇಳಿ. ಸೊ SGPA ಇದ್ದದ್ದು ಓನ್ಲಿ ಫಾರ್ ದ್ಯಾಟ್ ಸೆಮಿಸ್ಟರ್. ಕರೆಂಟ್ ಸೆಮಿಸ್ಟರ್ ನಿಮ್ಮದು ರಿಸಲ್ಟ್ ಬಂದಿತ್ತು ಅದು SGPA ಅಷ್ಟೇ, ಅದೇ ಸೆಮಿಸ್ಟರ್ದಷ್ಟೇ ರಿಸಲ್ಟಿಗೆ. ಬಟ್ CGPA ಕ್ಯಾಲ್ಕುಲೇಷನ್ನ ಇಟ್ ಈಸ್ ಡನ್ ಫಾರ್ ಆಲ್ ಪ್ರೀವಿಯಸ್ ಸೆಮಿಸ್ಟರ್. ಎಲ್ಲ ಪ್ರೀವಿಯಸ್ ಸೆಮಿಸ್ಟರ್ದೂ ತೊಗೊಂಡು ಮಾಡ್ತಾರೆ ಅದನ್ನು. ಓಕೆ. ಸೊ ಕ್ಯುಮ್ಯುಲೇಟಿವ್, ಅದಕ್ಕೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್ ಅಂತಂತಂದು ಕರೀತಾರೆ. ಓಕೆ. ಇದರೊಳಗೆ ನಿಮಗೆ CGPA ಕ್ಯಾಲ್ಕುಲೇಷನ್ ಮತ್ತು SGPA ಎರಡು ಥರದ್ದು ಕೊಟ್ಟಿದ್ದಾರೆ. ಸೊ CGPA ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರಂದರೆ ಅದಕ್ಕೆ ಫಸ್ಟ್ ಪ್ರೀವಿಯಸ್ ಸೆಮಿಸ್ಟ್ರದ್ದು SGPA ಬೇಕು. ಸೊ SGPA ಈ ಎಕ್ಸಾಂಪಲ್ದೊಳಗೆ ಹೇಳ್ಕೊಟ್ಟಿದ್ದಾರೆ. ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ತೊಗೊಂಡಾರ ನೋಡಿಲಿ. ಸೊ ಸೆಕೆಂಡ್ ಸೆಮಿಸ್ಟರ್ ಕೋರ್ಸ್ 1 ಕೋರ್ಸ್ 2 ಅಂದರೆ ಅವು ಸಬ್ಜೆಕ್ಟ್ಸ್ ಚೇಂಜ್ ಇರ್ತಾವೆ. ಸೆಕೆಂಡ್ ಸೆಮಿಸ್ಟ್ರಿಗೆ ಸಬ್ಜೆಕ್ಟ್ ಚೇಂಜ್ ಇರ್ತಾವೆ. ಸೊ ಕೋರ್ಸ್ 1 ಕೋರ್ಸ್ 2 ಅವೆಲ್ಲ ಥಿಯರಿ ಅಥವಾ ಪ್ರಾಕ್ಟಿಕಲ್ಸ್ ಇರ್ತಾವೆ, ಅದ್ರ ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್. ಕ್ರೆಡಿಟ್ಸ್ ಅಪ್ಲೈಡ್. ಸೊ ಪ್ರತಿಯೊಂದು ಸಬ್ಜೆಕ್ಟಿಗೂ ಅದರದೇ ಆದಂಥ ಕ್ರೆಡಿಟ್ಸ್ ಇರ್ತಾವೆ. ಸೊ ಯೂಸ್ವಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ಸಿಗೆ 4 ಇರ್ತಾವೆ, ಆಡಿಟ್ ಕೋರ್ಸಿಗೆ 2 ಅಂತ ಹೇಳಿ ತೊಗೊಂಡಿರ್ತಾರೆ. ಸೊ ನೀವು ಅದನ್ನೇ ನಿಮ್ಮದು ಸಿಲೆಬಸ್ ನೋಡಿದರೆ ಗೊತ್ತಾಗ್ತೈತಿ. ಸೊ ಕೋರ್ಸ್ 1ಗೆ 4 ಅಂತ ಕೊಟ್ಟಾರ, ಕೋರ್ಸ್ 2ಗೆ ಅಂದರೆ 4 ಅಂತ ಕೊಟ್ಟಾರ. ಸೊ ಸಬ್ಜೆಕ್ಟ್ ವೈಸ್ ಚೇಂಜ್ ಆಗ್ತೈತಿದ್ದು ಕ್ರೆಡಿಟ್ಸ್, ಅದು ನಿಮ್ಮ ಸಿಲೆಬಸ್ ಪ್ರಕಾರ ನೀವು ನೋಡ್ಕೋಬೋದು ಅದನ್ನು. ಓಕೆ. ನೆಕ್ಸ್ಟ್ ಕ್ರೆಡಿಟ್ಸ್ ಅಪ್ಲೈಡ್ ಆಯಿತು. ರಿಸಲ್ಟ್ ಗ್ರೇಡ್, ನೀವು ಎಕ್ಸಾಮ್ದಲ್ಲಿ ನಿಮ್ಮದು ರಿಸಲ್ಟ್ ಏನು ಬಂದಿರ್ತೈತೆ ಅಂದರೆ ಸಪೋಸ್ B ಅಂತ ಬರ್ಬೋದು, ಆ ಸಬ್ಜೆಕ್ಟಿಗೆ ಪಾಸ್ ಆಗಿದ್ದರೆ A ಅಂತಂದು ಕೊಡ್ಬೋದು ನಿಮ್ಮ ಗ್ರೇಡ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಮಾರ್ಕ್ಸ್. ನೀವು ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿರ್ತಾರಲ್ಲ ಅದ್ರ ಪ್ರಕಾರ ನಿಮ್ಗೆ ಗ್ರೇಡ್ ಇರ್ತೈತಿ. ಸೊ ಗ್ರೇಡ್ ಪ್ರಕಾರ ಗ್ರೇಡ್ ಪಾಯಿಂಟ್ಸ್ ಇರ್ತಾವೆ. ಸೊ B ಅಂತ ತೊಗೊಂಡ್ರೆ ನಿಮಗೆ 7 ಅಂತಂದು ಗ್ರೇಡ್ ಪಾಯಿಂಟ್ಸ್ ಕೊಡ್ತಾರೆ. A ಅಂತ ಬಂದಿತ್ತಂದ್ರೆ ನಿಮ್ಮದು ರಿಸಲ್ಟ್ ಅದಕ್ಕೆ ಗ್ರೇಡ್ ಪಾಯಿಂಟ್ಸ್ ಎಷ್ಟು ಸಿಗ್ತಾವೆ? 9 ಸಿಗ್ತಾವೆ. ಸೊ ಹಾಗೆ D, C, A+ ನೋಡಿ, A+ ಇತ್ತಂದರೆ ಗ್ರೇಡ್ ಪಾಯಿಂಟ 10 ಅಂತಂತ ಹೇಳಿ ನಿಮಗೆ ಮಾರ್ಕ್ಸ್ ಸಿಗ್ತಾವೆ. ಸೊ ಕ್ರೆಡಿಟ್ಸ್ ಅರ್ನ್ಡ್. ಸೊ ಪ್ರತಿಯೊಂದು ಸಬ್ಜೆಕ್ಟಿಗೂ ಅದ್ರದ್ದು ಏನು ಕ್ರೆಡಿಟ್ಸ್ ಇರ್ತಾವಲ್ಲ ನೀವು ಅಟೆಂಡ್ ಮಾಡಿದರೆ ಪಾಸ್ ಆಗಿದ್ದರೆ ಅದಕ್ಕೆ ಫುಲ್ ನಿಮಗೆ ಕ್ರೆಡಿಟ್ಸ್ ಅರ್ನ್ ಮಾಡ್ತೀರಿ ನೀವು. ಇಲ್ಲಿ ನೋಡಿರಿ ಎಕ್ಸಾಂಪಲ್, ನೀವು ಆ ಸಬ್ಜೆಕ್ಟಿಗೆ 4 ಕ್ರೆಡಿಟ್ ಅಪ್ಲೈಡ್ ಇದ್ದರೆ ನೀವು ಪಾಸ್ ಆಗಿದ್ದರೆ 4 ಸಿಕ್ಬಿಡ್ತೈತಿ. ನೆಕ್ಸ್ಟ್ ಇಲ್ಲಿ ಸಪೋಸ್ ಕ್ರೆಡಿಟ್ಸ್ ಅಪ್ಲೈಡ್ ಇಲ್ಲಿ ಕೋರ್ಸ್ 3 ಅಂತಿತ್ತಂದರೆ ನಿಮಗೆ ನೀವು ಪಾಸ್ ಆದರೆ ಅದು 3 ಔಟ್ ನಿಮಗೆ 3 ಸಿಕ್ಬಿಡ್ತೈತಿ. ನೆಕ್ಸ್ಟ್ ಆಡಿಟ್ ಕೋರ್ಸ್ 2 ಇತ್ತಂದರೆ ಸೊ ನೀವು ಅದನ್ನು ಸಪೋಸ್ ಇಲ್ಲಿ ಫೇಲ್ ಆಗಿದ್ದರೆ ನಿಮ್ಮ ಕ್ರೆಡಿಟ್ಸ್ ಸಿಗಂಗಿಲ್ಲ ಅದಕ್ಕೆ. ಸೊ 0 ಕ್ರೆಡಿಟ್ಸ್ ಅರ್ನ್ಡ್ ಈಸ್ 0. ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಡ್ರಿ. ಸೊ ನೆಕ್ಸ್ಟ್ ಕ್ರೆಡಿಟ್ ಪಾಯಿಂಟ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರಂತಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕ್ರೆಡಿಟ್ ಪಾಯಿಂಟ್ಸ್ = ಕ್ರೆಡಿಟ್ಸ್ ಅರ್ನ್ಡ್ ಮತ್ತು ಗ್ರೇಡ್ ಪಾಯಿಂಟ್ಸ್. ಕ್ರೆಡಿಟ್ಸ್ ಅರ್ನ್ಡ್ ಇಂಟು ಗ್ರೇಡ್ ಪಾಯಿಂಟ್. ಸೊ ಇಲ್ಲಿ ಕ್ರೆಡಿಟ್ ಅರ್ನ್ಡ್ ಎಷ್ಟೈತಿ ನಿಮ್ಮದು? ಕ್ರೆಡಿಟ್ ಅರ್ನ್ಡ್ 4 ಐತಿ ಮತ್ತು ಗ್ರೇಡ್ ಪಾಯಿಂಟ್ ಎಷ್ಟೈತಿ? 7 ಐತಿ. ಸೊ 4 × 7 28. ಸೊ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಸಿಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಇದು ಒಂದು ಯಾವುದೋ ಒಂದು ಸಬ್ಜೆಕ್ಟ್ 4th ಸಬ್ಜೆಕ್ಟ್ ಆಬ್ಸೆಂಟ್ ಅಂತಿದೆ ನೋಡಿರಿ. ಆಬ್ಸೆಂಟ್ ಇದ್ದರೆ ಆವಾಗ ಅದನ್ನು 0 ಅಂತ ಕನ್ಸಿಡರ್ ಮಾಡ್ತಾರೆ ಕ್ರೆಡಿಟ್ಸ್ ಅರ್ನ್ಡ್. ಸೊ ದ ಕ್ರೆಡಿಟ್ ಪಾಯಿಂಟ್ ವಿಲ್ ಬಿ 0. ನೆಕ್ಸ್ಟ್ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ಅದನ್ನು ಹೆಂಗೆ ತೊಗೊತಾರೆ ಅಂದರೆ
ಸೊ ಕೋರ್ಸ್ ಸಬ್ಜೆಕ್ಟ್ ಸೆವೆನ್ ಸಬ್ಜೆಕ್ಟಿಗೆ ಆ್ಯಕ್ಚುಲಿ ಕ್ರೆಡಿಟ್ ಸಪ್ಲೈ 2 ಐತಿ, ಬಟ್ ಫೇಲ್ ಆಗಿದ್ದ ಸಲುವಾಗಿ ಸೊ ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು ಬರ್ತೈತೆ ಅಂದರೆ 0 ಬರ್ತೈತೆ. ಸೊ ಇವೆಲ್ಲ ತೊಗೊಂಡು ಆ್ಯಡ್ ಮಾಡ್ತಾರೆ. ಸೊ ಆ್ಯಡ್ ಮಾಡಿದರೆ ಎಷ್ಟು ಬರ್ತೈತೆ ಟೋಟಲ್? ಆ್ಯಡ್ ಮಾಡಿದರೆ ಟೋಟಲ್ ಎಷ್ಟು ಬರ್ತೈತಿ? 100 ಬರ್ತೈತಿ. ನೀವು ಆ್ಯಡ್ ಮಾಡಿ ನೋಡ್ಬೋದು, ಇದನ್ನೆಲ್ಲ ಸೇರಿ 100 ಬರ್ತೈತಿ. ನೆಕ್ಸ್ಟ್ ಕ್ರೆಡಿಟ್ ಅಪ್ಲೈಡ್ ಎಷ್ಟು ಇರ್ತೈತಿ? 19 ಐತಿ. ಸೊ ಕ್ರೆಡಿಟ್ ಅಪ್ಲೈಡ್ ತೊಗೊಂಡು ಮತ್ತು ಟೋಟಲ್ಲ ಇದು ಸಮೇಷನ್ ಮಾಡಬೇಕು. 4+4+3 ಇವೆಲ್ಲ ಆ್ಯಡ್ ಮಾಡಿದರೆ ಎಷ್ಟು ಬರ್ತೈತಿ? ಟೋಟಲ್ 19. ಇದು ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು? ಟೋಟಲ್ ಆ್ಯಡ್ ಮಾಡಿದರೆ 100. ಇದೆಲ್ಲ ತೊಗೊಂಡು SGPA ಕ್ಯಾಲ್ಕುಲೇಟ್ ಮಾಡ್ತಾರೆ. SGPA ಕ್ರೆಡಿಟ್ ಪಾಯಿಂಟ್ಸ್ ಸಮೇಷನ್ನ ಅದು ಡಿವೈಡ್ ಬೈ ಕ್ರೆಡಿಟ್ ಅಪ್ಲೈಡ್ ಸಮೇಷನ್. ಸೊ ಅದನ್ನು ತೊಗೊಂಡು ರೇಷೋ ತೊಗೊಂಡ್ರೆ 5.26 ಅಂತ ಬರ್ತೈತಿ. ಇದು SGPA. ಇನ್ನು CGPA ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೆಕ್ಸ್ಟ್ ಅದು ಫಾರ್ಮುಲಾ ಚೇಂಜ್ ಆಗ್ತೈತೆ. CGPA ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ, ಎಲ್ಲ ಸೆಮಿಸ್ಟ್ರದ್ದು ಹಿಡಿಬೇಕು ಅದಕ್ಕೆ. ಸೊ ಎಲ್ಲ ಸೆಮಿಸ್ಟ್ರದ್ದು ಪ್ರೀವಿಯಸ್ ಸೆಮಿಸ್ಟರ್, ಸೊ ಸಪೋಸ್ ನೀವು ಫಸ್ಟ್ ಸೆಮಿಸ್ಟ್ರದೊಳಗೆ ನಿಮ್ಮದು ಕ್ರೆಡಿಟ್ಸ್ ಆಫ್ ದ ಸೆಮಿಸ್ಟ್ರ್ 22 ಬಂದಿತ್ತಂದರೆ, ಆಮೇಲೆ ಸಮೇಷನ್ ಆಫ್ ಕ್ರೆಡಿಟ್ ಪಾಯಿಂಟ್ಸ್ ಇದು ಕ್ರೆಡಿಟ್ಸ್ ಅಪ್ಲೈಡ್ 22 ಕ್ರೆಡಿಟ್ಸ್ ಅಪ್ಲೈಡ್, ಇದು ಸಮೇಷನ್ ಆಫ್ ಕ್ರೆಡಿಟ್ ಪಾಯಿಂಟ್ಸ್ 110. ಅದೇ ರೀತಿ ಸೆಕೆಂಡ್ ಸೆಮಿಸ್ಟ್ರೊಳಗೆ ಕ್ರೆಡಿಟ್ಸ್ ಅಪ್ಲೈಡ್ 19 ಇಲ್ಲಿ ಐತಿ ನೋಡಿಲ್ಲ ಎಕ್ಸಾಂಪಲ್. ಇಲ್ಲಿ ಕ್ರೆಡಿಟ್ಸ್ ಅಪ್ಲೈಡ್ 19 ಐತಿ, ಮತ್ತು ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು? ಇಲ್ಲಿ 136 ಐತಿ. ಇದು 136 ಇಲ್ಲಿ ತೊಗೊಂಡಾರ ಅವರು. ಸೊ 136. ಸೊ ನೆಕ್ಸ್ಟ್ ಥರ್ಡ್ ಸೆಮಿಸ್ಟ್ರದಲ್ಲಿ, ಫೋರ್ತ್ ಸೆಮಿಸ್ಟ್ರಲ್ಲಿ ಎಲ್ಲ ಪ್ರೀವಿಯಸ್ ಸೆಮಿಸ್ಟ್ರದ್ದು ಎಲ್ಲ ತೊಗೊಂಡು ಟೋಟಲ್ ಮಾಡ್ತಾರೆ. ಸೊ ಟೋಟಲ್ ಆಫ್ ಕ್ರೆಡಿಟ್ ಆಫ್ ದಿ ಸೆಮಿಸ್ಟರ್ ಆಲ್ ಇಲ್ಲಿ 137 ಅಂತ ಐತೆ ನೋಡ್ರಿ, 137. ನೆಕ್ಸ್ಟು ಟೋಟಲ್ ಆಫ್ ಕ್ರೆಡಿಟ್ ಪಾಯಿಂಟ್ಸ್ 964 ಅಂತ ಐತೆ ನೋಡ್ರಿ. ಸೊ ಇವೆಲ್ಲ ತೊಗೊಂಡು ಇದನ್ನು ತೊಗೊಂಡು CGPA ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಾರ ನೋಡಿಲಿ. ಸೊ ಇವನ್ನೆಲ್ಲ ಆ್ಯಡ್ ಮಾಡಿದರೆ 964 ಬರ್ತೈತಿ. ಕೆಳಗಡೆ ಕ್ರೆಡಿಟ್ಸ್ ಆಫ್ ದ ಸೆಮಿಸ್ಟರ್ ಇವನ್ನೆಲ್ಲ ಆ್ಯಡ್ ಮಾಡಿದರೆ 137 ಬರ್ತೈತಿ. ಸೊ ಇದು ರೇಷಿಯೋ ತೊಗೊಂಡ್ರೆ 7.04. ಸೊ ದಿಸ್ ಈಸ್ CGPA. ಸೊ SGPA ಬೇರೆ, SGPA ಪರ್ ಸೆಮಿಸ್ಟ್ರ್ ವೈಸ್ ಕೊಡ್ತಾರೆ. CGPA ಹೆಂಗೆ ಕೊಡ್ತಾರೆ ಅಂದರೆ ಕ್ಯುಮ್ಯುಲೇಟಿವ್ ಕೊಡ್ತಾರೆ ನಿಮಗೆ. ಸೊ ಇದು CGPA ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ. ಇದು ಒಂದು ಎಕ್ಸಾಂಪಲ್. ಇದು ನೆಕ್ಸ್ಟ್ ಭಾಳ ಜನರು ಕೇಳಕತ್ತಿದ್ರಿ ಪರ್ಸಂಟೇಜ್ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು, ಕೊಟ್ಟಿರ್ತಾರೆ ಪರ್ಸಂಟೇಜ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. CGPA ಗೊತ್ತಾಗಿರ್ತೈತಿ, CGPAಲಿಂದ ಪರ್ಸಂಟೇಜಿಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದು ಕೇಳ್ತಿದ್ರಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪರ್ಸಂಟೇಜ್ ಕನ್ವರ್ಷನ್. ಇಲ್ಲಿ ಕೊಟ್ಟಾರ ನೋಡ್ರಿ, ಫಾರ್ಮುಲಾ ಐತಿ. ಪರ್ಸಂಟೇಜ್ ಕನ್ವರ್ಷನ್ = CGPA -0.75 ಮಾಡಿ ಅದನ್ನು ಹೋಲ್ ಥಿಂಗ ಮಲ್ಟಿಪ್ಲೈಡ್ ಬೈ 10 ಮಾಡಬೇಕು. ಅಂದರೆ ಅದು ಎಷ್ಟು ಬರ್ತೈತಲ್ಲ ಅದ್ರ ಪ್ರಕಾರ ಕ್ಲಾಸ್ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಕ್ಲಾಸ್ ಅಂದರೆ ಫಸ್ಟ್ ಕ್ಲಾಸ್ ಆಯಿತು, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಆಯಿತು, ಆಮೇಲೆ ಸೆಕೆಂಡ್ ಕ್ಲಾಸ್, ಇದನ್ನೆಲ್ಲ ಕ್ಲಾಸ್ ಡಿಕ್ಲೇರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ದೊಳಗೆ ಸಪೋಸ್ ಇದು ಕ್ಯಾಲ್ಕುಲೇಟ್ ಮಾಡಿದ್ದು ನಿಮ್ಮದು ಅಬೋವ್ 70% ಬಂತಂದರೆ ಪರ್ಸಂಟೇಜ್ ಕನ್ವರ್ಷನ್ ಮಾಡಿದ ಮೇಲೆ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 70% ಬಂತಂದರೆ ಏನು ರಿಸಲ್ಟ್ ಕೊಡ್ತಾರಂದ್ರೆ ನಿಮಗೆ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ FCD ಡಿಸ್ಟಿಂಕ್ಷನ್ ರಿಸಲ್ಟ್ ಬರ್ತೈತಿ. ಓಕೆ, ಸಪೋಸ್ ರಿಸಲ್ಟ್ ಬಂದಿದ್ದು ಪರ್ಸಂಟೇಜ್ ಲೆಸ್ ದ್ಯಾನ್ 70% ಬಂದು ಮೋರ್ ದ್ಯಾನ್ 60% ಇತ್ತಂದರೆ, ಸೊ ಇಫ್ ದ ರಿಸಲ್ಟ್ ಪರ್ಸಂಟೇಜ್ ಈಸ್ 60% ಬಟ್ ಲೆಸ್ ದ್ಯಾನ್ 70% ಇತ್ತಂದರೆ ಯಾವ ಕ್ಲಾಸ್ ಕೊಡ್ತಾರೋ ಫಸ್ಟ್ ಕ್ಲಾಸ್ ಅಂಥೇಳಿ ಕೊಡ್ತಾರೆ ನಿಮಗೆ. ಸಪೋಸ್ ರಿಸಲ್ಟ್ ನಿಮ್ಮದು ಬಂದದ್ದು ಪರ್ಸಂಟೇಜ್ ಲೆಸ್ ದ್ಯಾನ್ 60% ಇತ್ತಂದರೆ ಆವಾಗ ರಿಸಲ್ಟ್ ಏನಂತ ಡಿಕ್ಲೇರ್ ಮಾಡ್ತಾರೆ, ಸೆಕೆಂಡ್ ಕ್ಲಾಸ್ ಅಂತ ಡಿಕ್ಲೇರ್ ಮಾಡ್ತಾರೆ SC. ಸಪೋಸ್ ರಿಸಲ್ಟ್ ಲೆಸ್ ದ್ಯಾನ್ 40% ಇತ್ತಂದರೆ ಅದು ಫೇಲ್ ಅಂತ ರಿಸಲ್ಟ್ ಡಿಕ್ಲೇರ್ ಆಗ್ತೈತಿ. ಸೊ ಇದು ಕ್ಲಾಸ್ ಡಿಕ್ಲೇರೇಷನ್ ಆಯಿತು. ಕನ್ವರ್ಷನ್ ಆಫ್ ಗ್ರೇಡ್ಸ್ ಇಂಟು ಪರ್ಸಂಟೇಜ್. ಸೊ ಪರ್ಸಂಟೇಜ್ನಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೊಂದು ಫಾರ್ಮುಲಾ ಇದೆ ನೋಡಿರಿ, ಆಲ್ರೆಡಿ ನಿಮ್ಗೆ ಹೇಳಿದ ಪ್ರಕಾರ ಫಾರ್ಮುಲಾ ಏನು ಯೂಸ್ ಮಾಡ್ತೀರಿ, CGPA earned -0.7 ಹೋಲ್ ಬ್ರ್ಯಾಕೆಟ್ ಕಂಪ್ಲೀಟ್ ಇಂಟು 10.
ಸೊ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸಪೋಸ್ ನಿಮ್ಮದು CGPA 8 ಬಂದಿತ್ತಂದರೆ 8.2 ಬಂದಿತ್ತಂದರೆ ಎಕ್ಸಾಂಪಲ್ ಪ್ರಕಾರ 8.2 ನಿಮ್ಮದು CGPA ಇತ್ತಂದರೆ -0.75 ಮಾಡಿ ಮಲ್ಟಿಪ್ಲೈಡ್ ಬೈ 10 ಹಂಗೆ ಮಾಡಿದರೆ 74.5 ಬರ್ತೈತೆ ನಿಮಗೆ. ಸೊ 74.5 ಹೆಂಗೆ ಬರ್ತೈತೆ ಅಂಥೇಳಿ ನಿಮಗೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ತೋರಿಸ್ಬೇಕಂದ್ರೆ ಈಗ 8.2 ಬಂದೈತೆ ನಿಮ್ಮದು CGPA. 8.2 ಮೈನಸ್ 0.75 ಇಸ್ ಈಕ್ವಲ್ ಟು ಎಷ್ಟು ಬಂದು 7.45 ಇಂಟು 10 ಮಾಡಬೇಕು ಫಾರ್ಮುಲಾ ಪ್ರಕಾರ. ಸೊ 74.5 ಈಸ್ ದ ಪರ್ಸಂಟೇಜ್. ಸೊ 74.5 ಬಂದಿದ್ದು ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು 74.5 ಹೆಂಗೆ ಬಂತು ಅಂಥೇಳಿ ನಿಮಗೆ ಕ್ಯಾಲ್ಕುಲೇಟರ್ ಮುಖಾಂತರ ನಾನು ನಿಮ್ಗೆ ತೋರಿಸಿದ್ನಿ. ಸೊ ಸಪೋಸ್ ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕಂದ್ರೆ, ಸಪೋಸ್ ನಿಮ್ಮದು CGPA 7 ಇತ್ತಂದರೆ -0.75 ಮಾಡಿದರೆ ಎಷ್ಟು ಬರ್ತೈತಿ? -0.75 ಮಾಡಿದರೆ 6.25 ಬರ್ತೈತಿ. ಇಂಟು 10 ಮಾಡಿದ್ದಕ್ಕೆ ಇಂಟು 10 ಮಾಡಿದರೆ ಎಷ್ಟು ಬರ್ತೈತಿ? ಇಸ್ ಈಕ್ವಲ್ ಟು 62.5 ಬರ್ತೈತಿ. ಸೊ 62.5 ಈಸ್ ಯುವರ್ ಪರ್ಸಂಟೇಜ್. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಪರ್ಸಂಟೇಜ್ನಲ್ಲಿ. ಸೊ ನಿಮ್ಮದು CGPA ಗೊತ್ತಾಯ್ತಂದರೆ ಸೊ that can be calculated directly by using this formula. So I think I have given the clear picture of all how to calculate CGPA, how to calculate SGPA, how to convert the percentage ಮತ್ತು ರಿಸಲ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇದು ನಿಮಗೆ ಎಲ್ಲರಿಗೂ ಗೊತ್ತಾಗಿರ್ಬೋದು, ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.